ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಇವತ್ತು ಜಿರಳೆ ಕಾಟಕ್ಕೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ, ಅಂದರೆ ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ. ಜಿರಳೆ ಯಾರ ಮನೆಯಲ್ಲಿ ಇರಲ್ಲ ಹೇಳಿ? ಇರುವೆ, ಹಲ್ಲಿ, ಇಲಿ, ಜಿರಳೆ, ಅಪ್ಪ ಇದಂತೂ ಹೇಳೋಂಗೆ ಇಲ್ಲ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ಹಾರಾಡ್ತಿರ್ತವೆ. ಅದರಲ್ಲೂ ಅಡುಗೆ ಮನೆಯಲ್ಲಿ ಏನಾದ್ರು ಕಾಣಿಸ್ಬಿಟ್ರೆ ಬೇಜಾರಂತ ಅನಿಸ್ತಾ ಇರುತ್ತೆ. ಎಲ್ಲಿ ಅಡುಗೆ ಒಳಗಡೆ ಹೋಗುತ್ತೋ ಅನ್ನೋ ಭಯ ಕೂಡ ಇರುತ್ತೆ. ಅದರಲ್ಲೂ ಈ ಜಿರಳೆನ ಕಂಡ್ರೆ ಸಾಮಾನ್ಯವಾಗಿ 90% ಎಲ್ಲ ಭಯ ಪಡ್ತಾರೆ. ಮಕ್ಕಳಂತೂ ತುಂಬಾ ಭಯಪಡ್ತಾರೆ. ಅದಕ್ಕೆ ಇದನ್ನೆಲ್ಲ ಹೋಗ್ಲಾಡ್ಸೋದಕ್ಕೋಸ್ಕರ ನಾವೇನೇನೋ ಅಂಗಡಿಯಿಂದ ಸ್ಪ್ರೇ ತಂದು ಹೊಡಿಯೋದು, ಏನೇನೋ ಕೆಮಿಕಲ್ ಇರೋ ಅಂಥ ಔಷಧಿಗಳನ್ನ ತಂದು ಯೂಸ್ ಮಾಡ್ತಾ ಇರ್ತೀವಿ. ಮಕ್ಕಳಿರೋ ಮನೆಯಲ್ಲಂತೂ ಅದನ್ನೆಲ್ಲ ಯೂಸ್ ಮಾಡೋದು ತುಂಬಾ ಕಷ್ಟ. ಯಾಕೆಂದರೆ ಮಕ್ಳಿಗೆ ಅವ್ರಿಗೇನು ಗೊತ್ತಾಗಲ್ಲ, ತಿಂದ್ಬಿಡೋದು ಅಥವಾ ಇನ್ನೇನೋ ಮಾಡ್ತಾರೆ, ಚೆಲ್ಲೋದು, ಏನೋ ಅವ್ರ ಕೈಗೆ ಸಿಗದಂತೆಯೇ ಇಟ್ಕೊಂಡು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಮಕ್ಕಳಿರೋ ಮನೆಯಲ್ಲಂತೂ ಈ ಥರ ಕೆಮಿಕಲ್ಸ್ ಇರೋ ಅಂಥ ಯಾವುದೇ ಥರದ ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕೆ ತುಂಬಾ ಭಯ. ಅದಕ್ಕೆ ಇವತ್ತು ಮಕ್ಕಳಿರಲಿ ಏನು ಭಯ ಪಡ್ದೇನೆ ಜಿರಳೆನ ಓಡಿಸೋ ಅಂಥ ಒಂದು ಹೋಮ್ ರೆಮಿಡಿನ, ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಇದು 100% ವರ್ಕ್ ಆಗುತ್ತೆ. ಬನ್ನಿ ಏನದಂತ ನೋಡೋಣ. ಫ್ರೆಂಡ್ಸ್, ಮನೆಯಲ್ಲಿ ಯಾವಾಗಲೂ ಇರೋಂಥ ಇಂಗ್ರೀಡಿಯೆಂಟ್ಸೇ ದೇವ್ರ ಮನೆಯಲ್ಲ ಇರೋ ಅಂಥದ್ದು ಊದ್ಬತ್ತಿ ಮತ್ತು ಕರ್ಪೂರ. ಜಿರಳೆಗಂತೂ ಇದು ಪವರ್ಫುಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನೋಡಿ, ಒಂದು 2 ಊದ್ಕಡ್ಡಿನ ತೊಗೊಂಡಿದ್ದೀನಿ, ಒಂದು 3-4 ಕರ್ಪೂರನ ತೊಗೊಂಡಿದ್ದೀನಿ. ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆನೇ ಮಾಡ್ಕೊಳ್ಳಿ. ನಾನು 2 ಊದ್ಬತ್ತಿ ಮತ್ತು 2 ಕರ್ಪೂರದಿಂದ ಮಾಡ್ತಾಯಿದ್ದೀನಿ. ಮೊದಲಿಗೆ ನೋಡಿ, ಒಂದು ಪ್ಲೇಟನ್ನು ತೊಗೊಂಡು 2 ಕರ್ಪೂರನ 4 ಹಾಕ್ತಾಯಿದ್ದೀನಿ. ನಾನು 2ನೇ ಪುಡಿ ಮಾಡ್ಕೊಳ್ಳೋದು. 2 ಕರ್ಪೂರ ಮತ್ತು ನೋಡಿ 2 ಊದ್ಕಡ್ಡಿನ, ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದನ್ನೆಲ್ಲ ಈ ಥರ ಬಿಡಿಸ್ಕೊಬೇಕು. ಸ್ವಲ್ಪ ಕಡ್ಡಿನ ಈ ಥರ ಶೇಕ್ ಮಾಡಿದರೆ ಆಯಿತು. ಅದು ಊದ್ಬತ್ತಿದ ಬ್ಲ್ಯಾಕ್ದೆಲ್ಲ ಬಂದುಬಿಡುತ್ತೆ. ತುಂಬ ಈಸಿಯಾಗೇ ಬರುತ್ತೆ, ಏನು ಕಷ್ಟಪಡಬೇಕಾಗೇನಿಲ್ಲ. ಒಂದು ಕುಟ್ಟೋದು ಏನಾದರೂ ತೊಗೊಂಡು, ಅಂದರೆ ಕುಟಾಣಿ ಅಥವಾ ಏನಾದರೂ ಮನೇಲಿ ಕುಟ್ಟೋದಿರುತ್ತಲ್ವ, ಅದನ್ನು ತೊಗೊಂಡು ನೋಡಿ ಈ ಪ್ಲೇಟಲ್ಲೇ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಕರ್ಪೂರ ಮತ್ತು ಊದ್ಬತ್ತಿದು ಆ ಪೌಡ್ರ್ ಇರುತ್ತಲ್ವ, ಅದು ಎರಡನ್ನೂ ಸೇರಿಸಿ ನುಣ್ಣಗೆ ಈ ಥರ ಪುಡಿ ಮಾಡ್ಕೊಳ್ಳಿ. ಇದನ್ನು ಪೌಡ್ರ್ ಮಾಡಾದಮೇಲೆ ಅರ್ಧ ಲೋಟ ನೀರು ತೊಗೊಂಡು ಆ ನೀರಲ್ಲಿ ಪೌಡರನ್ನು ಹಾಕಿ ನೆನೆಯೋದಕ್ಕೆ ಬಿಡಿ. ಫುಲ್ ಒಂದು ನೈಟೆಲ್ಲ ನೆಂದರೂ ಚೆನ್ನಾಗಿರುತ್ತೆ. ಅಂದರೆ ಆ ಸ್ಮೆಲ್ಲನ್ನು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಫುಲ್ ನೈಟ್ ಬಿಟ್ಟರು ಓಕೆ, ಇಲ್ಲ ಬೇಗ ಬೇಕು ಅನ್ನೋಂಗಿದ್ರೆ 1-2 ಅವರ್ ನೆನೆಯೋಕೆ ಬಿಟ್ಟು ಅದಾದಮೇಲೂ ಯೂಸ್ ಮಾಡ್ಬೋದು. ನಾನು 1-2 ಅವರ್ ಹಾಕಿ ಬಿಟ್ಟಿದ್ದೆ. ಆ ನೀರೆಲ್ಲ ಪವರ್, ಊದ್ಬತ್ತಿ ಕರ್ಪೂರದ ಪವರ್ ಎಲ್ಲ ನೀರೊಳಗಡೆ ಬಂದಿರುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಕಾಟನ್ ಅಥವಾ ಟಿಶ್ಯೂ ಪೇಪರ್ ತೊಗೊಂಡು ಈ ಥರ ಸಣ್ಣ ಸಣ್ಣ ಉಂಡೆ ಆಗಿಟ್ಕೊಂಡು ನೀರಲ್ಲಿ ಅದನ್ನು ಡಿಪ್ ಮಾಡಿ ಸ್ವಲ್ಪ ಅರ್ಧಂಬರ್ಧ ನೀರು ತೆಗೆದು ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು, ಎಲ್ಲೆಲ್ಲಿ ಜಿರಳೆ ಕಾಟ ಅನಿಸುತ್ತೋ, ಎಲ್ಲೆಲ್ಲಿ ಜಿರಳೆ ಬರ್ತಾ ಇದೆ ಅನಿಸುತ್ತೋ, ಸಾಮಾನ್ಯವಾಗಿ ಜಿರಳೆ ಬರೋದು ಸಿಂಕ್ ಹತ್ರ, ಸ್ಟವ್ ಹತ್ರ, ಅಡುಗೆ ಮಾಡಿಟ್ಟಿರೋ ಅಂಥ ಪಾತ್ರೆಗಳ ಹತ್ರ, ತರಕಾರಿ ಸ್ಟ್ಯಾಂಡ್ ಇದ್ದರೆ ಅಲ್ಲಿ ಬಂದಿರುತ್ತೆ, ಸ್ಟೋರ್ ರೂಮ್ ಇದ್ದರೆ ಅಲ್ಲಿ ಜಾಸ್ತಿ ಇರುತ್ತೆ. ಯಾವ ಕಡೆ ಅದಕ್ಕೆ ಆಹಾರ ಸಿಗ್ತಾ ಸಿಗುತ್ತೆ ಅಂತ ಅನಿಸುತ್ತೋ ಆ ಕಡೆ ಎಲ್ಲ ಜಿರಳೆ ಬರ್ತಾ ಇರುತ್ತೆ. ಗೊತ್ತಿರುತ್ತಲ್ವ ನಮಗೆ ಎಲ್ಲೆಲ್ಲಿ ಜಿರಳೆ ಇದೆ ಅಂತ. ಅಲ್ಲೆಲ್ಲ ನೋಡಿ ಈ ಥರ ಕಾಟನ್ ಅಥವಾ ಟಿಶ್ಯೂ ಪೇಪರಲ್ಲಿ ಈ ಥರ ನೀರಲ್ಲಿ ಡಿಪ್ ಮಾಡಿ ಅರ್ಧಂಬರ್ಧ ನೀರು ತೆಗೆದು ಎಲ್ಲೆಲ್ಲಿ ಬರ್ತಾ ಇರುತ್ತೋ ಅಲ್ಲೆಲ್ಲ ಸ್ವಲ್ಪ ಈ ಉಂಡೆನ ಒಂದೊಂದು ಇಡ್ತಾ ಬಂದರೆ ಆ ಸ್ಮೆಲ್ಗೆ ಜಿರಳೆನೇ ಬರಲ್ಲ. ಬಂದರೂ ಆ ಸ್ಮೆಲ್ ತೊಗೊಂಡು ಅದು ಸತ್ತೋಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಊದ್ಬತ್ತಿ ಸ್ಮೆಲ್ಲು ಅದನ್ನು ಅಟ್ರಾಕ್ಟಿವ್ ಮಾಡುತ್ತೆ, ಕರ್ಪೂರದ ಸ್ಮೆಲ್ಲು ಅದನ್ನು ಓಡಿಸುತ್ತೆ. ನಮಗಂತೂ ಈ ಕರ್ಪೂರ ಮತ್ತು ಊದ್ಬತ್ತಿ ಸ್ಮೆಲ್ ಇಷ್ಟ ಆಗುತ್ತೆ. ಆದರೆ ಜಿರಳೆಗೆ ಇದರ ಸ್ಮೆಲ್ ಕಂಡ್ರೆ ಆಗಲ್ವಂತೆ. ಅದು ಸ್ಮೆಲ್ ಕಂಡಿದ ತಕ್ಷಣ ಅದಕ್ಕೆ ತಲೆ ಸುತ್ಕೊಂಬಂದಂಗೆ ಆಗುತ್ತಂತೆ, ಮನೆ ಬಿಟ್ಟು ಓಡೋಗುತ್ತೆ. ಜಿರಳೆನೇ ಅಲ್ಲ, ಈಗಂತೂ ಸಣ್ಣ ಸಣ್ಣ ಅದು ಇರುವೆ ಬರ್ತಾ ಇರುತ್ತಲ್ವ, ಏನಾದ್ರು ಸ್ವೀಟ್ ಇಟ್ಟಿದ ತಕ್ಷಣ ಬಂದೆಲ್ಲ ಮುತ್ಕೊಂಡ್ಬಿಟ್ಟಿರುತ್ತೆ. ಆ ಸಣ್ಣ ಇರುವೆನೂ ಅವಾಯ್ಡ್ ಆಗುತ್ತೆ, ಹಾಗೆ ಸತ್ತು ಹೋಗುತ್ತೆ. ಫ್ರೆಂಡ್ಸ್, ಈ ರೆಮಿಡಿ ನೀವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಮಿಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. Thank you. Thanks for watching.